ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್. ಇವಾಗ ನಂದು ಫಸ್ಟ್ ಶಿಫ್ಟು ಟೈಮ್ ಬಂದು ಇವಾಗ 5:15 ಆಗಿದೆ. ನೋಡಿ, ನಾನು ಇವಾಗ ಆಲ್ರೆಡಿ ಕಾಳು ಬೇಯಿಸಿಟ್ಟಿದ್ದೀನಿ. ನೋಡಿ, ರೈಸ್ಗೆ ಇಟ್ಟಿದ್ದೀನಿ, ಸಾಂಬಾರಿಗೆ ಹುರಿತಾ ಇದ್ದೀನಿ ಫ್ರೆಂಡ್ಸ್. ಬಸ್ಸಾರಿಗೆ ನಾವು ಏನೇನು ಹಾಕ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ, ಬೆಳ್ಳುಳ್ಳಿ ರುಬ್ಬಕ್ಕೆ ಇದು, ಮತ್ತು ಇದು ಜೊತೆಗೆ ಏನೇನು ಹಾಕತ್ತೀನಿ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ಇವಾಗ ಕಾಳು ಬಸ್ತಿದ್ದೀನಿ. ಯಾಕಂದರೆ ರಾತ್ರಿ ನಾನು ಹಾಗಲಕಾಯಿ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಮಾಡಿದೆ, ಇನ್ನೂ ಐತೆ. ಅದಕ್ಕೆ ಈಗ ನಾನು ರೈಸ್ ಮಾಡ್ತಾಯಿದ್ದೀನಿ. ಆಮೇಲೆ ನೋಡಿ, ಇನ್ನೂ ಸ್ವಲ್ಪ ಪಲಾವಿಗೆ ಅದಕ್ಕೆ ಸಾಂಬಾರು ಮಾಡಿರ್ತಾಯಿದ್ದೀನಿ. ನಾನು ಬರೋದು 4:15 ಆಗುತ್ತೆ. ನೋಡಿದ್ರೆ ಫ್ರೆಂಡ್ಸ್, ಇವಾಗ ಇಷ್ಟು ಉರಿಬೇಕು. ರುಬ್ಬಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ. ನೋಡೋಣ ಫ್ರೆಂಡ್, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು. ನೋಡಿ, ನಾನು ತೆಂಗಿನಕಾಯಿ ಹಂಗೆ ಕಟ್ ಮಾಡಿದ್ದೀನಿ. ತೆಂಗಿನಕಾಯಿ ನಾನು ರುಬ್ಬಕ್ಕೆ ಕಾಳು ಹಾಕೊಳ್ಳೋಲ್ಲ ಫ್ರೆಂಡ್ಸ್. ಎಲ್ಲರೂ ಸ್ವಲ್ಪ ಜನ ಕಾಳು ಹಾಕತ್ತಾರೆ. ನೋಡಿ ಫ್ರೆಂಡ್ಸ್, ಸಾಂಬಾರು ಪುಡಿ ನಮ್ಮ ಮನೇಲೇ ಮಾಡ್ಕೊಂಡಿರೋದು. ಇವಾಗ ರುಬ್ಕೊಂಡು ಒಗ್ಗರಣೆ ಮಾಡೋದು. ನೋಡೋದು ಫ್ರೆಂಡ್ಸ್, ಅದು ರಸ. ಇವಾಗ ನಾನು ರುಬ್ಬಿರೋದನ್ನ ರಸದೊಳಗೆ ಹಾಕತ್ತೀನಿ. ರಸ ಎಷ್ಟಿರುತ್ತೆ ಅಷ್ಟೇ ಸಾಂಬಾರು ಮಾಡಬೇಕು ಫ್ರೆಂಡ್ಸ್. ಜಾಸ್ತಿ ನೀರು ಹಾಕಬಾರ್ದು. ಜಾರಲ್ಲಿ ನಾಡ್ಸಬೇಕು. ಈಗ ಫ್ರೆಂಡ್ಸ್, ಒಗ್ಗರಣೆಗೆ ಇಟ್ಟಿದ್ದೀನಿ. ಒಗ್ಗರಣೆಗೆ ಏನೇನು ಹಾಕೋದು ಅಂತ ನೋಡಿ ಫ್ರೆಂಡ್ಸ್, ಎಣ್ಣೆ ಕಾಯ್ದಿದೆ. ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಎರಡೇ ಒಣಮೆಣಸಿನ್ಕಾಯಿ. ಇಷ್ಟೇ ಫ್ರೆಂಡ್ಸ್ ಒಗ್ಗರಣೆಗೆ. ಯಾಕಂದರೆ ಬೆಳ್ಳುಳ್ಳಿ ಅದೆಲ್ಲನೂ ರುಬ್ಬಿದೆಯಲ್ಲ. ಆಮೇಲೆ ಫ್ರೆಂಡ್ಸ್, ಸ್ವಲ್ಪ ಹುಣಸೆ ಹಣ್ಣಿನ ರಸ. ನೋಡಿ, ರೈಸ್ಗೆ ಇಟ್ಟಿದೆ, ಅದು ರೈಸ್ ವಿಷೆಲ್ಲ ಹಾಕ್ತಾಯಿದೆ. ರೈಸ್ ಆಯಿತು ಫ್ರೆಂಡ್ಸ್, ಆಫ್ ಮಾಡೋದು. ಈ ಟೈಮಲ್ಲಿ ಫ್ರೆಂಡ್ಸ್, ನೀವು ಉಪ್ಪು ಸಪ್ಪೆ ನೋಡಿಕೊಂಡು ಹಾಕ್ಬೋದು. ಇದು ಉಪ್ಪಿಂದೇ ರಸ ಇರುತ್ತಲ್ಲ ಫ್ರೆಂಡ್ಸ್, ಹಂಗಾಗಿ ಒಂದು ಸ್ವಲ್ಪ ನೀರು ಹಾಕಿ ಹಾಕೋಣ. ನೋಡಿದ್ರೆ ಫ್ರೆಂಡ್ಸ್, ಒಂದೇ ಲಾಸ್ಟಲ್ಲಿ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಸ್ಪೂನ್ ಬೆಲ್ಲ ಹಾಕ್ತೀನಿ. ನಾನು ಎಲ್ಲ ಸಾರಿಗೂ ಒಂಚೂರು ಬೆಲ್ಲ ಹಾಕ್ತೀನಿ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಇಷ್ಟೆಲ್ಲ ಅಷ್ಟೇ. ಚೂರು ಸಪ್ಪೆ ಆಗೈತೆ, ಉಪ್ಪು ಹಾಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್, ಇನ್ನೊಂದು ಕುದಿ ಬೇಯಿಂದರೆ ಸಾಂಬಾರು ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಅಲಸಂದಿ ಕಾಳು ಮತ್ತು ದಂಟು ಸೊಪ್ಪಿನ ಬಸ್ಸಾರು ರೆಡಿ ಆಯಿತು. ಇಷ್ಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 5:15ಗೆ ನಂದು ಇಷ್ಟು ಕೆಲಸ ಆಗಿರಬೇಕು. ಇವಾಗ ರೈಸ್ ಆಯಿತು, ಸಾಂಬಾರು ಆಯಿತು. ನೋಡಿ, ಕಾಳು ಬೇಯಿಸಿ ಒಗ್ಗರಣೆಗೆ ರೆಡಿ ಮಾಡಿಟ್ಟಿನಿ. ಕಾಣಿಸ್ತೈತೆ ಕಾಳು? ಇಲ್ಲಿ ನೋಡಿ, ಒಗ್ಗರಣೆಗೆ ಇಟ್ಟಿದ್ದೀನಿ ಕಾಳಿಗೆ. ಈಗ ಫ್ರೆಂಡ್ಸ್, ಸಾಂಬಾರು, ಟೇಸ್ಟಿಯಾದ ಸಾಂಬಾರು ಫ್ರೆಂಡ್ಸ್ ರೆಡಿ ಆಯಿತು. ಇಷ್ಟೇ ಫ್ರೆಂಡ್ಸ್, ಇದು ಬೇಯ್ತು. ಯಾಕಂದರೆ ಎಲ್ಲ ಬೆಂದಿರೋದೇ ಇರುತ್ತೆ. ಇದೇನು ಜಾಸ್ತಿ ಬೇಯೋ ಆಗಿಲ್ಲ, ಇನ್ನೇನು ಜಾಸ್ತಿ ಬೇಯಿಸೋ ಆಗಿಲ್ಲ ಫ್ರೆಂಡ್ಸ್. ಇದು ನೋಡಿದ್ರಲ್ಲ ಫ್ರೆಂಡ್ಸ್, ಬಿಸಿ ಬಿಸಿ ಬಸ್ ಸಾಂಬಾರು ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತೀವಿ ಫ್ರೆಂಡ್ಸ್. ಇವಾಗ ಎಣ್ಣೆ ಕಾಯ್ದಿದೆ, ಕಾಳಿಗೆ ಒಗ್ಗರಣೆ ಹಾಕೋಣ ಬನ್ನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ. ನೋಡಿರಲ್ಲ ಫ್ರೆಂಡ್ಸ್, ತೆಂಗಿನಕಾಯಿ ನಾನು ಒಗ್ಗರಣೆ ಒಳಕ್ಕೆ ಹಾಕ್ತೀನಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಟೈಮ್ ಇಟ್ಟರು ಅದೇನೂ ಆಗಲ್ಲ. ಬೇಯ್ತಿವಾಗ ಕಾಳು ಮಿಕ್ಸ್ ಮಾಡೋಣ ಬನ್ನಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಕಾಳು ರೆಡಿ ಆಯಿತು. ಅಲಸಂದಿ ಕಾಳು ದಂಟು ಸೊಪ್ಪಿಂದು ಕಾಳು ರೆಡಿ ಆಯಿತು. ಸಾಂಬಾರು ರೆಡಿ ಆಯಿತು. ಸಾಂಬಾರು ರೆಡಿ ಆಯಿತು. ಆಮೇಲೆ ಫ್ರೆಂಡ್ಸ್ ರೈಸು ಮಾಡಿದ್ದೀನಿ ನೋಡಿ. ಪಾತ್ರೆ ಎಲ್ಲ ನಾನೀಗ ವಾಶ್ ಮಾಡಿದೆ ಫ್ರೆಂಡ್ಸ್. ನನಗೆ ಟೈಮು ಇಲ್ಲ, ಅದು ನನ್ನ ಮಗಳು ಮಾಡ್ಕೊತಾರೆ ನೋಡಿ ಫ್ರೆಂಡ್ಸ್. ರೈಸು, ಸಾಂಬಾರು, ಕಾಳು. ಟೈಮ್ ನೋಡಿ ತೋರಿಸ್ತೀನಿ ಬನ್ನಿ ಎಷ್ಟು ಗಂಟೆ ಅಂತ. ಟೈಮ್ ನೋಡಿ ಫ್ರೆಂಡ್ಸ್ 5:40. ಇಷ್ಟರಲ್ಲಿ ಫ್ರೆಂಡ್ಸ್ ನಂದು ಎಲ್ಲ ಕೆಲಸನೂ ಆಗಿರ್ಬೇಕು. ಇನ್ನು ಕಾಫಿ ಒಂದು ಪೆಂಡಿಂಗ್ ಐತೆ ಫ್ರೆಂಡ್ಸ್. ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದು ಕಾಫಿ ಕಾಯಿಸ್ಕೊಂಡು ಕುಡಿತೀನಿ. ಪಾತ್ರೆ ಅಷ್ಟಿದೆ, ಅದು ಇವಾಗ ಬೆಳಗೋಕ್ಕಾಗಲ್ಲ. ನೋಡಿದ್ರೆ ಫ್ರೆಂಡ್ಸ್, ಬೇಗ ಎದ್ದರೆ ಎಷ್ಟು ಕೆಲಸ ಆಗುತ್ತೆ ಮನುಷ್ಯಂಗೆ ಅಂತ. ಈಗ ನಂದು ಕಾಳು ರೆಡಿ ಆಯಿತು. ಮುದ್ದೆ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಮುದ್ದೆ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ. ನೋಡೋಣ, ಟೈಮ್ ಇದ್ದರೆ ಸಾಯಂಕಾಲ ನಾನು ಮುದ್ದೆ ಮಾಡ್ತೀನಿ. ಆದರೆ ಕಾಳು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಗ್ಗೆ ಎದ್ದು ನನ್ನ ಕೆಲಸ ಇಷ್ಟ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನೋಡಬೇಡಿ ವಿಡಿಯೋನ. ಓಕೆ ಫ್ರೆಂಡ್ಸ್, ಬಾಯ್.